ನನ್ನ ಪ್ರೀತಿಯ ಕರ್ನಾಟಕ ಜನತೆ ಶುಭ ಮುಂಜಾನೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ಲವ್. ನಾನು ಚೆನ್ನಾಗಿದ್ದೇನೆ, ನೀವೆಲ್ಲೂ ಚೆನ್ನಾಗಿದ್ದೀರ ಅಂತ ನಾನು ಅಂದ್ಕೊಂಡಿದ್ದೇನೆ. ಹಾಗಿದ್ರೆ ಇವತ್ತಿಂದ ಅವನು ಸ್ಟಾರ್ಟ್ ಮಾಡೋಣ. ಜಸ್ಟ್ ಪ್ರತಿನಿತ್ಯದ ಬೆಳಗಿನ ಕಾರ್ಯಕ್ರಮಗಳೆಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿದ್ವಿ. ಹಾಗೆ ಇವಾಗ ಬ್ರೇಕ್ಫಾಸ್ಟ್ ಮಾಡ್ಕೊಂಬರೋಣ. ಜಸ್ಟ್ ಬ್ರೇಕ್ಫಾಸ್ಟ್ ಆಯಿತು. ಇವತ್ತು ಮಳೆ ಬರ್ತಾಯಿದೆ, ಬಿಸಿಲು ತುಂಬ ಕಡಿಮೆ ಇದೆ. ಏನು ಮಾಡೋ, ಸ್ವಲ್ಪ ಕೋಲ್ಡ್ ಇದೆ. ಇವಾಗ ನಮ್ಮದು ವರ್ಕ್ ಸ್ಟೇಷನ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವರ್ಕ್ನ ಕಂಟಿನ್ಯೂ ಮಾಡೋಣ. ಇವತ್ತು ಸ್ವಲ್ಪ ಎದ್ದಿದ್ದೆ ಲೇಟ್. ಯಾಕಪ್ಪ ಅಂತಂದರೆ ನಿನ್ನೆ ಸ್ವಲ್ಪ ಲೇಟಾಗಿ ಮಾಡ್ಕೊಂಡಿದ್ವಿ, ಸ್ವಲ್ಪ ಕೆಲಸ ಇತ್ತು. ಹಾಗಾಗಿ ಲೇಟಾಗಿ ಎದ್ವಿ. ಇನ್ನು ಕೆಲಸಗಳೆಲ್ಲ ಲೇಟ್ ಆಗ್ತಾ ಹೋಗುತ್ತೆ. ಇವತ್ತು ಫ್ರೈಡೇ. ಎಲ್ಲ ನಮ್ಮ ಆಫೀಸ್ ಕಲೀಗ್ಸ್ ಎಲ್ಲ ಫುಲ್ ಚಿಲ್ ಆಗಿಬಿಟ್ರೆ. ಫ್ರೈಡೇ ಅಂದ್ಕೊಟ್ಟೆ ಫುಲ್ ಖುಷಿ ಆಗ್ಬಿಡ್ತಾರೆ ಅವರು. ಯಾಕಂತಂದ್ರೆ ಫ್ರೈಡೇ, ಸ್ಯಾಟರ್ಡೆ, ಸಂಡೇ. ಫ್ರೈಡೇ ಆಫೀಸಲ್ಲಿ ಚಿಲ್ಲ, ಸ್ಯಾಟರ್ಡೆ ಸಂಡೇ ಔಟ್ಸೈಡ್ ಚಿಲ್ಲ. ಮೇಲ್ ಚೆಕ್ ಮಾಡಿಬಿಡೋಣ. IRCTC ತಾತ್ಕಾಲ್ ಬುಕಿಂಗ್ ಅಪ್ಡೇಟ್ಸ್. ಆಧಾರ್ ಅಥೆಂಟಿಕೇಶನ್ ಮ್ಯಾಂಡೇಟರಿ ಫ್ರಮ್ ಜುಲೈ 1, 2025. ಆಧಾರ್ ಮ್ಯಾಂಡೇಟರಿ ಮಾಡಿದ್ದಾರೆ ಅಷ್ಟೇ. ಅದು ಬಿಟ್ಟರೆ ಮತ್ತೆ ಯಾವುದೂ ಮೇಲ್ಗಳಿಲ್ಲ, ನಾರ್ಮಲ್ ಇದೆ ಅಷ್ಟೆ. ನಿನ್ನೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಟೈಟಲ್ ಹಾಕೋದು ಆಗಿರಲಿಲ್ಲ. ಇವತ್ತು ಟೈಟಲ್ ಆ್ಯಡ್ ಮಾಡೋಣ. ಮಂಜುನಾಥ್ ನಿಮ್ಮೊಂದಿಗೆ. ಪರವಾಗಿಲ್ಲ, ಫೇಸ್ಬುಕ್ಕಲ್ಲಿ ನಾವು ಅಪ್ಲೋಡ್ ಮಾಡಿದ್ವಿ ಇವಾಗ, ಕರೆಕ್ಟ್ ಅಲ್ಲ? ಸೇವ್ ಆಯಿತು. ಇವತ್ತು ಟ್ರೆಂಡಿಂಗ್ ನ್ಯೂಸ್ ಏನಿಲ್ಲ ಚೆಕ್ ಮಾಡಿಬಿಡೋಣ. ಅವ್ರು ಹೊಸ ಹೊಸ ವಿಡಿಯೋ ಅಪ್ಲೋಡ್ ಮಾಡಿರ್ತಾರಲ್ಲ. ಏನು ಮಾರ ಇದು, ಹೊಸ ಹೊಸ ಏನಾರು ಒಂದೊಂದು ಸ್ಟೋರಿ ಇರ್ತವೆ. ಬೆಳಗ್ಗೆ ಹಾಗೆ ನ್ಯೂಸ್ ನೋಡ್ತಿದ್ದೆ, ನನಗೆ ಒಂಥರ ಶಾಕ್ ಅಂತ ಅನ್ನಿಸ್ಬೋದು. ಯಾಕಪ್ಪ ಅಂತಂದರೆ UPI ಥ್ರೂ ಡಿಜಿಟಲ್ ಪೇಮೆಂಟ್ಸ್ ಆ್ಯಪ್ ಮಾಡಿದ್ದಾರೆ. UPI, ಫೋನ್ಪೇ, ಗೂಗಲ್ ಪೇ, ಭಾರತ್ ಪೇ, ಈ ಥರ ಯಾರಾದರೂ ಡಿಜಿಟಲ್ ಪೇಮೆಂಟ್ ಮಾಡಿರ್ತಾರಲ್ಲ, ಅಂಗಡಿ ಓನರ್ಸ್ ಇರ್ಬೋದು, ಅಂಗಡಿ ಯಾರು ಇಟ್ಕೊಂಡಿರ್ತಾರೆ, ಬೇಕರಿ, ಕ್ಯಾಂಡಿಮೆಂಟ್ಸ್, ಅವ್ರಿಗೆ 34 ಲಕ್ಷ ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕಂತ ಗೌರ್ಮೆಂಟಿಂದ ನೋಟಿಸ್ ಬಂದಿದೆ ಅಂತೆ. ಯೋಚನೆ ಮಾಡಿರಿ ನೀವು, ಟರ್ನ್ ಓವರ್ ಎಷ್ಟಿರಬಾರ್ದು ಅಂತ ಅವ್ರದ್ದು. ಅದನ್ನೇ ನೋಡ್ತಾ ಕೊಳ್ತಿದ್ದೆ. ಏನು ಟರ್ನ್ ಓವರ್ ಅಷ್ಟಿದೆಯೋ ಅಥವಾ ಇವರು ಯಾವ ಥರ 30-40 ಲ್ಯಾಕ್ಸ್ ಕೇಳಿದಾರೋ ಗೊತ್ತಿಲ್ಲ. ಬಟ್ ಗೌರ್ಮೆಂಟ್ ಏನೇ ಮಾಡಿದ್ರು ಅದರದ್ದು ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತ ಇರ್ತೈತಿ ವಿತ್ ಡಾಟಾ. ಅವ್ರ ಹತ್ರ ಏನೋ ಮಾಡಿದ್ರು ಒಂದು ಡಾಟಾ ಇಟ್ಕೊಂಡು ಮಾಡಿರ್ತಾರೆ ರೆಫರೆನ್ಸಿಗೆ.
₹40 ಲಕ್ಷ ಟ್ಯಾಕ್ಸ್ ಕಟ್ಟಬೇಕಂತ ಟ್ರಾನ್ಸಾಕ್ಷನ್ ಎಷ್ಟಾಗಿರ್ಬೇಕು ರೀ ನಂಗೆ ಅದು ಯೋಚನೆ ಮಾಡ್ತಾ ಕೂತಿದ್ದೆ ನಾನು. ಕಬಾಬ್ ಅಂಗಡಿ, ಕಾಂಡಿಮೆಂಟ್ಸ್, ಬೇಕ್ರಿ, ಟೀ ಶಾಪ, ಆಮೇಲೆ ಬೇಕ್ರಿಗಳೆಲ್ಲ ಮತ್ತು ಸಿಗರೇಟ್ ಅಂಗಡಿಗಳೆಲ್ಲ ಅದರದ್ದೇ ದೊಡ್ಡ ಹವಾ ಆಗ್ಬಿಟ್ಟಿದೆ. ಟ್ರೆಂಡಿಂಗ್ ನ್ಯೂಸ್ ಅದೆಲ್ಲ ಇವಾಗ. ಏನು ಮಾಡ್ತೀರಿ, ಟ್ರಾನ್ಸ್ಪರೆನ್ಸಿ ಇದ್ದಾಗ ಯಾರು ಮುಚ್ಚಿಡಕ್ಕೆ ಆಗಂಗಿಲ್ಲ. ದಟ್ಸ್ ಅ ಪವರ್ ಆಫ್ ಡಿಜಿಟಲ್ ಪೇಮೆಂಟ್. ಜಾಸ್ತಿ ಕೆಲಸ ಮಾಡಿದ್ರೆ ಬೋರ್ ಆಗ್ತೈತಿ, ಹಾಗೆ ಸ್ವಲ್ಪ ಆ್ಯಕ್ಟಿವಿಟೀಸ್ ಮಾಡೋಣ ಇವಾಗ. ನಮ್ದು ಒಂದು ಬಳ್ಳಿ ಹಾಕಿದ್ದೇನೆ, ಒಂದು ಮೇಲ್ಗಡೆ ಹಾಕೋಕ್ಕೆ ಒಂದು ಥ್ರೆಡ್ ಬೇಕಾಗಿದೆ. ಇಲ್ಲೇ ಒಂದು ಥ್ರೆಡ್ ಇದೆ, ಥ್ರೆಡ್ ಅಲ್ಲ ವೈರ್ ಇದೆ, ಇದನ್ನೇ ಯೂಸ್ ಮಾಡ್ಕೊಳ್ಳಿ ಇವಾಗ. ಏನು ತೆಗೋಣ ಇವಾಗ, ಸುಮ್ಮನೆ ವೇಸ್ಟ್ ಆಗಿದೆ, ಎಲ್ಲರೂ ಯೂಸ್ ಆಗ್ತೈತಿ. ಇದನ್ನ ಥ್ರೆಡ್ ಮೇಲ್ಗಡೆ ಕಟ್ಟೋಣ ಇವಾಗ. ಈ ಥ್ರೆಡ್ ಇದೆ ಅಲ್ರಿ, ಇದು ಈ ಥ್ರೆಡ್ನ ಇಲ್ಲಿ ಕಟ್ಟಿಬಿಡೋಣ ಇವಾಗ. ಇಲ್ಲಿ ಕಟ್ಟಿ ಆಯಿತಾ, ಕೆಳಗಡೆ ಹೋಗಿ ಅದನ್ನ ಬಳ್ಳಿನ ಕಟ್ಟಿಬಿಡೋಣ. ಸ್ವಲ್ಪ ಇದನ್ನ ಕಟ್ಟಿಬಿಡೋಣ ಕರೆಕ್ಟಾಗಿ, ಅಂದರೆ ಮೇಲ್ಗಡೆ ಹೋಗಿಬಿಡತ್ತೆ ಅದು. ಪರ್ಫೆಕ್ಟ್ ಆಯಿತು, ಇದೇನು ಮೇಲ್ಗಡೆ ಹೋಗುತ್ತೆ ಅದು. ಇನ್ನು ಮುಂದೆ ಇದೇ ಥರ ಮೇಲೆ ಹೋಗ್ಬಿಡತ್ತೆ. ಆಲ್ಮೋಸ್ಟ್ ಗಾರ್ಡನ್ ಎಲ್ಲ ಕೆಲಸ ಮುಗಿಸ್ಕೊಂಬಂದ್ವಿ. ಇಷ್ಟೊತ್ತು ವಿಡಿಯೋ ಎಡಿಟ್ ಮಾಡ್ತಾ ಕೂತಿದ್ದೆ. ಟೈಮ್ ಇವಾಗ 3:30 ಆಗಿದೆ. ಊಟ ಮಾಡ್ಕೊಂಬೋಣ. ಜಸ್ಟ್ ಊಟ ಆಯಿತಾ, ನಥಿಂಗ್ ಸ್ಪೆಷಲ್, ಅನ್ನ ಸಾಂಬಾರು ಅಷ್ಟೇ ಇತ್ತು. ಲಾಸ್ಟ್ ಟೈಮು ಒಂದು ಬೋಯಾ ಮೈಕ್ ಆರ್ಡರ್ ಮಾಡಿದ್ವಿ, ಬಟ್ ಒಂದು ಎಕ್ಸ್ಟ್ರಾ ವಿಂಡ್ಶೀಲ್ಡ್ ಇದನ್ನು ಚೆಕ್ ಮಾಡೋಣ. ಇಲ್ಲ, ಎರಡೇ ಕೊಟ್ಟಿದ್ದಾರೆ ಅವರು, ಮತ್ತು ಇವಾಗ ನಾವು ಆನ್ಲೈನ್ ಆರ್ಡ್ರ್ ಮಾಡಲೇಬೇಕು. ಬಟ್ ಅದು ಸೈಜ್ ಮ್ಯಾಚ್ ಆಗ್ತಿಲ್ಲ, ಅದೇ ಪ್ರಾಬ್ಲಮ್ ಆಗ್ತಿರೋದು. ಲಾಸ್ಟ್ ಟೈಮ್ ತರಿಸಿದ್ದೆ, ವೇಸ್ಟ್ ಆಯ್ತು ಅದು. ನೋಡ್ರಿ, ಬರ್ರಿ ಏನೋ ಹುಡುಕ್ತಿರ್ತೀವಿ ನಾವು. ಟೈಮ್ ಇವಾಗ 5:30 ಆಗಿದೆ. ಹಾಗೆ ನಮ್ಮ ಗಾರ್ಡನ್ ಕಡೆ ಹೋಗೋಣ. ಇಲ್ಲಿ ನೋಡ್ತಿದ್ರಿ ನೀವು, ಹಾಗೆ ಮೆಣಸಿನ್ಕಾಯಿದು ಬೀಜ ಹಾಕಿದ್ವಿ ಇಲ್ಲಿ. ನೋಡಿರಿ ಎಷ್ಟೊಂದು ಕಾಯಿಗಳಾಗಿದ್ದಾವೆ ಇಲ್ಲಿ. ಇವನ್ನ ಹರ್ಕೊಂಡ್ಬಿಡ್ರು, ಇಲ್ಲಾಂದ್ರೆ ಅಲ್ಲೇ ವೇಸ್ಟ್ ಆಗ್ತಾವೆ. ಎಲ್ಲ ಮೆಣಸಿನ್ಕಾಯಿಗಳನ್ನ ಹರಿದಾಯ್ತಾ ನೋಡಿರಿ. ಒಂದು 1/4 kg ಮೆಣಸಿನ್ಕಾಯಿ ಬಂದು. ನಮ್ಮ ಕೋಳಿ ಮನೆ ಓಪನ್ ಇದೆ, ಸ್ವಲ್ಪ ವೇಸ್ಟ್ ಹಾಕಿಬಿಡೋಣ. ಎಲ್ಲ ಕೋಳಿಗಳೆಲ್ಲ ಆರಾಮಿದಾವ. ಡ್ರಿಂಕರಲ್ಲಿ ವಾಟರ್ ತುಂಬಿಸಿದ್ದಾರೆ. ಫೀಡ್ರಲ್ಲಿ ಫುಡ್ ಇದೆ, 2 ಫೀಡ್ರ್ ಫುಲ್ ಇದೆ.
ನಮ್ಮ ಪೇರು ಗಿಡದಲ್ಲಿ ಹಣ್ಣುಗಳಾಗಿದೆ ಅಂತ ನೋಡ್ತಾ ಇದ್ವಿ, ಇನ್ನೂ ಯಾವುದೂ ಆಗಿಲ್ಲ. ಇನ್ನೂ ಸಣ್ಣ ಸಣ್ಣ ಕಾಯಿಗಳಿದ್ದಾವೆ. ಆಲ್ಮೋಸ್ಟ್ ಅಲ್ಲ ಸಂಜೆ ಎಲ್ಲ ಕಾರ್ಯಕ್ರಮಗಳಾದವು. ಪಪ್ಪಾಯ ಹಣ್ಣುಗಳಾಗಿದ್ದಾವೆ. ಫುಲ್ ಹಣ್ಣಾಗಿಬಿಟ್ಟಿದ್ದಾರೆ. ಪಪ್ಪಾಯ ಹಣ್ಣುಗಳನ್ನು ಸೇಫಾಗಿರೋ ಜಾಗದಲ್ಲಿ ಇಟ್ಬಿಡೋಣ. ಸದ್ಯಕ್ಕೆ ಪಪ್ಪಾಯ ಹಣ್ಣುಗಳು ಇಲ್ಲೇ ಇರಲಿ. ಎಲ್ಲರೂ ಆಚೆ ಹೋಗಿದ್ದಾರೆ, ಬಂದಿದ್ದು ಕಟ್ ಮಾಡೋಣ. ಇವಾಗ ಫ್ರೆಶ್ ಅಪ್ ಆಗಿ ಬಂದ್ಬಿಡೋಣ. ಇಂಡಿಯಾ ಇಂಗ್ಲೆಂಡ್ ಟೆಸ್ಟ್ ಮ್ಯಾಚ್ ನಡೀತಾ ಇದೆ. ಇಂಗ್ಲೆಂಡ್ 384 ಕಾರ್ಸ್ 54, ಬಶೀರ್ 1 ರನ್ ಹೊಡೆದಿದ್ದಾರೆ. ಸ್ನ್ಯಾಕ್ಸ್ ಇದೆ, ಸ್ನ್ಯಾಕ್ಸ್ ತಿನ್ಕೊಂತ ಮ್ಯಾಚ್ ನೋಡೋಣ. ಇಲ್ಲ ಜಸ್ಟ್ ಚುರುಮುರೆ. ನಿಮ್ದಿರ್ಲಿಲ್ವಾ? ಯಾವುದೋ ಒಂದು ಅಪ್ಡೇಟ್ ಮಾಡ್ತೀನಿ ಅಂತ ಹೇಳಿದ್ದಿಲ್ಲ. ನಿಮ್ದಿಲ್ವಾ? ಆಲ್ಮೋಸ್ಟ್ ಆಲ್ ಇವತ್ತಿನೆಲ್ಲ ಆ್ಯಕ್ಟಿವಿಟೀಸ್ ಮುಗಿದಾಯ್ತಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ ಫಾರ್ ದ ನ್ಯೂ ವ್ಲಾಗ್. ಎಂದಿನಂತೆ ಇವತ್ತಿನ ವ್ಲಾಗನ್ನು ಮುಗಿಸೋ ಸಮಯ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತಾ ಮತ್ತೆ ಮುಂದೆ ವಿಡಿಯೋದಲ್ಲಿ ಸಿಗ್ತೀನಿ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಇದೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್. ನಿಮಗೆ ಧನ್ಯವಾದಗಳು. ಬಾಯ್.